ನಮಸ್ಕಾರ. ನಾನು ಕಲ್ಪನಾ ಜೋಶಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ. ಇದೇನು ಮಂಜುಳಾ ರಾಮದಾನ್ ಎಟ್ಟಿ ಅಂತ ಹೇಳಿ ಬಸವರಾಜ್ ಅಂಬಿ ಅವರ ಕಿಡ್ನಾಪ್ ಕೇಸ್ನಲ್ಲಿ ಶ್ರೀಮತಿ ಮಂಜುಳಾ ರಾಮದಾನ್ ಎಟ್ಟಿ ಅನ್ನೋ ಮಹಿಳೆಯ ಒಂದು ಸುದ್ದಿಯನ್ನು ಹಾರಾಡ್ತಾ ಇದೆ. ಅದರಲ್ಲಿ ನಾನು ಸ್ಪಷ್ಟೀಕರಣ ಕೊಡಲು ಇಷ್ಟಪಡ್ತೀನಿ. ದಯಮಾಡಿ ತಾವು ಒಂದು ಮೀಡಿಯಾದವರು ನಾನು ಯಾಕಂತಂದ್ರೆ 2023ರಲ್ಲಿ ನಾನು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷೆಯಾಗಿ ನಾನು ಪದಾರ್ಪಣೆ ಮಾಡಿದ್ದೀನಿ. ಅವಾಗಲೂ ಇಲ್ಲಿಯವರೆಗೂ ತಾವುಗಳು ನನ್ನ ಫೋಟೋಗಳನ್ನು ಆಲಿಸಬಹುದು. ನಾನು ಬಂದಾಗಿನಿಂದ ಸಿಕ್ಕಾಪಟ್ಟೆ ನಮ್ಮ ಕಾರ್ಯಕ್ರಮಗಳು ಬೆಳಗಾವಿ ಜಿಲ್ಲೆಯಲ್ಲಿ ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿಯವರ ನೇತೃತ್ವದಲ್ಲಿ ನಾಲ್ಕಾರು ಸಲ ನಾವು ದಿಲ್ಲಿಗೆ ಹೋಗಿದ್ದೀವಿ, ಬೆಂಗಳೂರಿಗೆ ಹೋದಿವಿ, ಲೋಕಲಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿವಿ. ನಾವು ಒಂದು ವಿಮಾನದ ಮುಖಾಂತರ ನಾವು ನೂರಾರು ಜನ ಮಹಿಳೆಯರನ್ನ ನಾನು ಬೆಳಗಾವಿಯಿಂದ ದಿಲ್ಲಿವರೆಗೂ ಕರ್ಕೊಂಡು ಹೋದೆ ಅವರ ನೇತೃತ್ವದಲ್ಲಿ. ತಾವು ಎಲ್ಲ ಅದನ್ನ ಫೋಟೋಗಳನ್ನು ಆಲಿಸಬಹುದು, ಫೋಟೋಗಳನ್ನು ತೆಗೆದು ನೋಡಬಹುದು. ಆ ಮಹಿಳೆ ನಮ್ಮ ಒಂದು ಸಂಘಟನೆಯಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ದಯಮಾಡಿ ನಾವು ಮೀಡಿಯಾದವರಿಗೆ ಒಂದು ಕ್ಷಮೆ ಕೇಳ್ತೀನಿ. ನಮ್ಮ ಪಕ್ಷದ ಒಂದು ಹೆಸರನ್ನ ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಡಿ. ನಾನು ಬಂದಾಗಿಂದ ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಆಗಿಯೂ ಇಲ್ಲ. ಅವಳ ಹತ್ರ ಯಾವುದೇ ಪದಾಧಿಕಾರಿಯ ನನ್ನ ಹಸ್ತಾಕ್ಷರದ ಆರ್ಡರ್ ಕಾಪಿ ಕೂಡ ಇಲ್ಲ. ದಯಮಾಡಿ ಆ ವರ್ಡನ್ನು ದಯಮಾಡಿ ತೆಗಿಬೇಕಂತ ನಾನು ನಿಮ್ಮಲ್ಲಿ ಕ್ಷಮೆಯ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ. ಈ ಯಲ್ಲೇಶ್ ಮತ್ತೆ ಅವನ ಜೊತೆ ಇನ್ನೊಬ್ಬ ಸಂಘಟಕರ್ತಾನೆ. ಅವನು ಅಲ್ಲಿಂದ ಅವನ್ನ ಅಲ್ಲೇ ಬಿಟ್ಟು ಅವ್ನ ಮೈ ಮೇಲಿರ್ತಕ್ಕಂಥ ಆಭರಣಗಳು, ಬಸವರಾಜ್ ಅಂಬಿ ಮೈ ಮೇಲಿರ್ತಕ್ಕಂಥ ಆಭರಣಗಳನ್ನ, ಒಂದು ಬಂಗಾರದ ಕೈನು ಮತ್ತೆ ರಿಂಗ್ ಇರುತ್ತೆ, ಅದನ್ನ ದೋಚ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅಪಹರಣಕ್ಕೆ ಒಳಗಾದಂಥ ಸಂತ್ರಸ್ತ ಆಗಿರ್ತಕ್ಕಂಥ ಬಸವರಾಜ್ ಅಂಬಿ ಆ ಈಶ್ವರ್ ಮತ್ತೆ ರಾಘವೇಂದ್ರನ ಹತ್ರ ಉಳ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಈಶ್ವರ್ನ ತಾಯಿ ಆಗಿರ್ತಕ್ಕಂಥ ಮಂಜುಳಾ ಅವಳು ತನ್ನ ಪರಿಚಯದಲ್ಲಿ ಇರ್ತಕ್ಕಂಥ ಪರಶುರಾಮ್ ಕಾಂಬಳೆಗೆ ಕರೆ ಮಾಡಿಬಿಟ್ಟು, ಈ ರೀತಿ ಒಬ್ಬ ವ್ಯಕ್ತಿಯನ್ನ ನನ್ನ ಮಗ ಕರ್ಕೊಂಡ್ಬರ್ತಾ ಇದ್ದಾನೆ, ಆ ವ್ಯಕ್ತಿ ನನಗೆ ಸುಮಾರು ದುಡ್ಡು ಕೊಡಬೇಕು, ಅವನಿಂದ ವಸೂಲಿ ಮಾಡಬೇಕು, ಹಾಗಾಗಿ ನನ್ನ ಹತ್ರ ಕರ್ಕೊಂಡ್ಬರ್ತಾ ಇದ್ದೀವಿ, ಅವನಿಗೆ ನೀನು ಸಹಾಯ ಮಾಡಿದ್ರೆ ನಿಮಗೂ ಕೂಡ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಆ 3ನೇ ದಿವಸದಿಂದ ಪರಶುರಾಮ್ ಕಾಂಬಳೆ ಮತ್ತು ಇನ್ನಿಬ್ಬರು ಸಚಿನ್ ಮತ್ತು ರಮೇಶ್, ನಾವೇನು ಈಗಾಗಲೇ 19ನೇ ತಾರೀಕು ಬಂಧಿಸಿ ಜೈಲಿಗೆ ಕಳಿಸಿದ್ದೀವಿ, ಆ ಇಬ್ಬರನ್ನ ಪರಶುರಾಮ್ ಕಾಂಬಳೆನೇ ಕಳಿಸಿ ಕೊಡ್ತಾರೆ.